ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರ ಎಲ್ರು ತುಂಬಾ ಹೊತ್ತು ವೇಟ್ ಮಾಡ್ತಾ ಇದ್ರಿ. ಸ್ವಲ್ಪ ಸಾರಿ, ಆಕ್ಚುಲಿ ಒಂದು ಐ ಥಿಂಕ್ 15 ಮಿನಿಟ್ಸ್ ಲೇಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನನ್ನ ಪರಿಚಯ ಅವಿನಾಶ್ ಶೆಟ್ಟಿ, ಬಿಗ್ ಬಾಸ್ ಅವಿ ಇರುತ್ತೆ. ಸೊ ನಾನು ನನ್ನ ಫ್ರೆಂಡ್ ಕೆಂಜಾ ಚೇತನ್ ಕುಮಾರ್, ತುಂಬಾ ವರ್ಷಗಳಿಂದ ನಾವು ಫ್ರೆಂಡ್. ಮಂಗಳೂರಿಂದ ಬೆಂಗಳೂರು ಇವರು ಏನು ಪ್ರಯಾಣ ಮಾಡ್ಕೊಂಡು ಬಂದಿದ್ರು, ಅಲ್ಲಿಂದ ಫ್ರೆಂಡ್. ನನ್ನ ಮೂವಿ ಟ್ರೈಲರ್ ಲಾಂಚ್ ಆಗ್ಬೇಕಾದ್ರೆ ನೀವೇ ಬಂದು ಆಂಕರಿಂಗ್ ಮಾಡ್ಬೇಕಂತ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಹೇಳಿದ್ರು. ಖಂಡಿತ ಅಂತ ಹೇಳಿದ್ದೆ. ಬಿಗ್ ಬಾಸ್ ಹೋದ್ಮೇಲೆ ಈಗ ಗೆಸ್ಟ್ ಆಗಿ ಬನ್ನಿ ಅಂತ ಹೇಳಿದ್ರಿಲ್ಲ, ನಾನು ಆಂಕರ್ ಆಗಿ ಬರ್ತೀನಿ, ಆಂಕರ್ ಆಗಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಆಲ್ ದ ಮೀಡಿಯಾ ಫ್ರೆಂಡ್ಸ್ ಫಾರ್ ಕಮಿಂಗ್ ಫಾರ್ ದಿಸ್ ವಂಡರ್ಫುಲ್ ಈವೆಂಟ್. ಫಸ್ಟ್ಗೆ ನಾವು ಕಾದರ್ ಸರ್ ಅವರು ಈ ಈವೆಂಟ್ಗೆ ಬರ್ಬೇಕಾಗಿತ್ತು. ನಮ್ಮ ವಿಧಾನಸಭಾ ಸ್ಪೀಕರ್ ಏನಿದ್ದಾರೆ ಕಾದರ್ ಸರ್ ಬರ್ಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವರಿಗೆ ಬರಕ್ ಆಗಿಲ್ಲ. ಬಟ್ ಅವರೊಂದು ವಿಡಿಯೋ ವೈಟ್ ಅನ್ನ ಕಳಿಸಿದ್ದಾರೆ, ಬೆಸ್ಟ್ ವಿಶಸ್ ಕೊಟ್ಟಿದ್ದಾರೆ, ಮತ್ತು ಯಾಕೆ ಬರಕ್ಕಾಗಿಲ್ಲ ಅಂತ ಒಂದು ರೀಸನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಫಸ್ಟ್ ನೋಡ್ಕೊಂಡು ಬರೋಣ. ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಇವತ್ತು ಚೌಚೌಬಾತ್ ಎಂಬ ಕನ್ನಡ ಸಿನಿಮಾನು ಇವತ್ತು ಟ್ರೈಲರ್ ಬಿಡುಗಡೆ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ. ಈ ಒಂದು ಬಿಡುಗಡೆಯ ಸಂದರ್ಭ ನಾನು ಭಾಗವಹಿಸಿದ ಮಾತು ಕೊಟ್ಟಿದ್ದೆ. ಅದು ಕೆಲವೊಂದು ಕಾರಣಗಳಿಂದ ನಾನು ಮಂಗಳೂರಿನಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ವಿಷಾದಿಸುತ್ತೇನೆ. ಈ ಒಂದು ಚಲನಚಿತ್ರದ ಎಲ್ಲ ನಮ್ಮ ಪೊಲೀಸರಿಗೂ, ಡೈರೆಕ್ಟರ್ ಅವರಿಗೂ ಮತ್ತು ಇದರಲ್ಲಿ ನಟಿಸಿದಂಥ ಎಲ್ಲ ನಮ್ಮ ಚಲನಚಿತ್ರ ನಟ ಮತ್ತು ನಟಿಯರು ಮತ್ತೆಲ್ಲ ನಮ್ಮ ಸಹನಟಿಯರು, ನಟರು ಮತ್ತು ನೇರವಾಗಿ ಪ್ರವೇಶವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ನಮ್ಮ ಜನತೆ ಪರವಾಗಿ, ರಾಜ್ಯ ಜನತೆ ಪರವಾಗಿ ನನ್ನ ವಿಶೇಷ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಬಹುಶಃ ಜನರನ್ನು ಮನರಂಜಿಸುವ ರೀತಿಯಲ್ಲಿ, ಜನರನ್ನು ಪ್ರೀತಿಯ ಭಾವನೆ ಬರುವ ರೀತಿಯಲ್ಲಿ ಮತ್ತು ಆ ಜನರ ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ಮನಸ್ಥಿತಿಯನ್ನು ಬದಲಾಯಿಸುವಂಥ ಒಂದು ಕಾರ್ಯಕ್ರಮ, ಒಂದು ಚಲನಚಿತ್ರ, ಒಂದು ಈ ಚೌಚೌಬಾತ್ ಮುಂದೆ ಬರ್ತದೆ ಎಂಬ ವಿಶ್ವಾಸ ಖಂಡಿತವಾಗಿ ಇದೆ ಅಂತ ನಾನು ಕೂಡ ಕೇಳಿಕೊಂಡು ಸರ್ವರನ್ನ ಶುಭಾಶಯ ಸಲ್ಲಿಸ್ತೇನೆ. ನೋಡೋಣ. ಸತೀಶ್ ಎಸ್ ಬಿ ಸರ್ ಸಹ ನಿರ್ಮಾಣ, ನಮ್ಮ ಕಾಮಿಡಿಯನ್ ಫಿಲ್ಮ್ಸ್ ನ ಬ್ಯಾನರ್ ಅಲ್ಲಿ ಏನು ಬಂದಿದೆ, ಇವರ ಸಹ ನಿರ್ಮಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರ ಧರ್ಮಪತ್ನಿ ಗೀತಾ ಅವರು ಕೂಡ. ಸೊ ಐ ಥಿಂಕ್ ಡೈರೆಕ್ಟರ್ ಸರ್ ನೀವು ಬಂದ್ರೆ ಒಳ್ಳೇದು. ಅಥವಾ ಪ್ರೊಡ್ಯೂಸರ್ ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ಕಿಂಜಾ ಚೇತನ್ ಕುಮಾರ್. ಸೊ ಇಲ್ಲಿಂದ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ಟ್ರೈಲರ್. ಸೊ ನೀವು ಸೈಡ್ ಬಂದ್ಬಿಟ್ರೆ ಸರ್, ನೀವು ಒಂದೆರಡು ಮಾತುಗಳನ್ನ ಎಲ್ರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರು, ಹಾಗೇನೆ ಎಲ್ಲ ಚೌಚೌಬಾತ್ನ ಟೀಮ್, ಡೈರೆಕ್ಟರ್ಸ್ ಅವರು, ಹಾಗೆಯೇ ನಮ್ಮ ಜೊತೆ ಗಂಗಾಧರ್ ಗಾಂಧಿ ಮತ್ತೆ ಅವರಿದ್ದಾರೆ, ಮಂಗಳೂರಿನಿಂದ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಒಂದು ಚಲನಚಿತ್ರ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಅದನ್ನು ನೋಡಿದ್ದೇನೆ. ಎಲ್ಲ ಆಕ್ಟರ್ಗಳು ಅವರಿಗೆ ಕೊಟ್ಟ ಪಾತ್ರ ಏನಿದೆಯೋ ಅದಕ್ಕೆ ಜೀವ ತುಂಬಿದ್ದಾರೆ, ಒಳ್ಳೆ ನಟನೆಯನ್ನು ಮಾಡಿದ್ದಾರೆ, ಮತ್ತೆ ಒಳ್ಳೆ ಸ್ಟೋರಿ ಇದೆ. ಇದು ಖಂಡಿತವಾಗಿಯೂ ಯಶಸ್ಸು ಆಗ್ಬೇಕಾದ್ರೆ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಯುವಕರೇ ಇದ್ದಾರೆ, ಅವರು ಪಟ್ಟ ಶ್ರಮ, ಅದಕ್ಕೆ ಫಲ ಸಿಗಬೇಕಾದ್ರೆ ನೀವು ಆದಷ್ಟು ಪ್ರಚಾರವನ್ನು ಕೊಡಬೇಕು. ನಿಮ್ಮ ಪ್ರಚಾರ ಇಲ್ಲದಿದ್ರೆ ಅದು ಯಶಸ್ಸಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯುವಕರೇ ಸೇರ್ಕೊಂಡು ಮಾಡಿದ್ದಾರೆ, ಸುಮಾರು ಒಂದೂವರೆ ವರ್ಷದಿಂದ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಫಲ ನಿಮ್ಮಿಂದ ಸಿಗಬೇಕಾಗಿದೆ. ಅದರಿಂದ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಆದಷ್ಟು ಪ್ರಚಾರವನ್ನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಡೈರೆಕ್ಟರ್ ಸಾಹೇಬ್
ಆಯ್ತಾಯ್ತು, ಅಲ್ಲ ನೀವು ಮಾತಾಡಿ ಮಾತಾಡ್ತಿದ್ದೀನಿ. ಓಕೆ, ಟ್ರೈಲರ್ ಲಾಂಚ್ ಮಾಡಿ. ಆಲ್ ದ ಬೆಸ್ಟ್ ಚೌಚೌಬಾದ್. ರೆಡಿ, 1, 2, 3 ಸ್ಟಾರ್ಟ್. 3 ಇಲ್ಲ 4 2ಗಿಂತ ಮೇಲೆ ಜಾಸ್ತಿ ಸ್ಟೋರಿಗಳಿರುತ್ತೆ. ಒಂದಕ್ಕೊಂದು ಅದು ಕ್ಯಾರೆಕ್ಟರ್ ಸಿಕ್ಕದೆ ಎಲ್ಲೂ ಕನೆಕ್ಟ್ ಆಗದೆ, ಬಟ್ ಸ್ಟೋರಿ 3 ಸೇರಿ ಒಂದು ಕತೆ ಆಗಿರುತ್ತೆ. ಇದರಲ್ಲಿ ನಮ್ಮ ಚೌಚೌಬಾದಲ್ಲಿ 3 ಕತೆ ಬರುತ್ತೆ. ಶಶಾಂಕ್ ಸಾಗರ್ ಗೌಡ ಮತ್ತೆ ಶಶಾಂಕ್ ಕ್ಯಾರೆಕ್ಟ್ ಮಾಡಿದ್ದಾರೆ, ಅರುಣಾ ಬಾಲರಾಜ್ ಅವ್ರದ್ದೊಂದು ಸ್ಟೋರಿ. ಆಮೇಲೆ ಗೀತಾ ಮತ್ತೆ ಪ್ರಕಾಶ, ಆಮೇಲೆ ಧನುಷ್ದು ಒಂದು ಸ್ಟೋರಿ ಬರುತ್ತೆ. ಆಮೇಲೆ ಇನ್ನೊಬ್ಬ ಆಕ್ಟರ್ ಬಂದಿಲ್ಲ, ಸಂಕಲ್ಪ ಶರ್ಮಾ ಅಂತ ಸತ್ಯ ಕ್ಯಾರೆಕ್ಟ್ ಮಾಡಿದ್ದಾರೆ ಅವರು, ಮತ್ತೆ ನಿಶಾಂತ್ ಶೆಟ್ಟಿ ಮಾಡಿರೋದು. ಸೊ ಈ 3 ಸ್ಟೋರಿಗಳು ಏನಾಗತ್ತಂದ್ರೆ ಅದರಲ್ಲಿ ಚಾಲೆಂಜಿಂಗ್ ಏನಂದ್ರೆ ಸ್ಟಾರ್ಟಿಂಗ್ ವಿದಿನ್ 18-20 ಮಿನಿಟ್ಸ್ ಅಲ್ಲಿ ನಿಮ್ಗೆ ಆ 3 ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೊಡ್ಬೇಕು. ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಅನ್ಸ್ಬೇಕಾದ್ರು ಬೇರೆ ಬೇರೆ ಸ್ಟೋರಿ ಅಂತ. ಇಂಟ್ರೋಲ್ ಆಗುವಾಗ 2 ಸ್ಟೋರಿ ಕನೆಕ್ಟ್ ಆಗುತ್ತೆ ನಿಮ್ಗೆ. ಆಫ್ಟರ್ 20 ಮಿನಿಟ್ಸ್ ನಂತರ ಅದು ಒಂದೇ ಫಿಲಮ್ ಆಗ್ಬಿಡುತ್ತೆ. ಅದು ದೊಡ್ಡ ಚಾಲೆಂಜಿಂಗ್ ಎಡಿಟಿಂಗ್ ಪ್ಯಾಟರ್ನ್ ಅಂಡ್ ಸ್ಕ್ರೀನ್ ಪೇ ಅಲ್ಲಿ. ಸ್ಟಾರ್ಟಿಂಗ್ 18-20 ಮಿನಿಟ್ಸ್ ಒಳಗೆ ನಿಮ್ಗೆ 3 ಸ್ಟೋರಿ ಇದು ಬೇರೆ ಅಂತ ತೋರಿಸ್ಬೇಕು ನಮ್ಗೆ. ಅದಾದ್ಮೇಲೆ ಈ 3 ಸ್ಟೋರಿಗಳು ಒಂದೇ ಫಿಲಮ್ ಅಂತ ನಮ್ದು ಕನ್ವೆ ಮಾಡ್ಬೇಕು. ಅದು ಚಾಲೆಂಜಿಂಗ್. ಹೈಪರ್ ಲಿಂಕ್ ಅಲ್ಲಿ ಅದೇ ಯಾಕಂದ್ರೆ ಪ್ರತಿ ಕ್ಯಾರೆಕ್ಟರ್ ಪ್ರತಿ ಸ್ಟೋರಿ ಒಂದು ಸ್ಪೀಡ್ ಇರುತ್ತೆ. ಈಗ ಎಕ್ಸಾಂಪಲ್ ಅರುಣಾ ಬಾಲರಾಜ್ ಮೇಡಮ್ ಒಂದು ಅವ್ರು ಮಾತಾಡೋ ಸ್ಟೈಲ್ ಇದೆ ಇದಾಗ್ಲಿ. ಸೊ ಅದು ಅವ್ರ ಸೀಕ್ವೆನ್ಸ್ ಬಂದಾಗ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಅದು ಚಾಲೆಂಜಿಂಗ್ ಇದೆ, ಎಡಿಟಿಂಗ್ ಅಂಡ್ ಸ್ಕ್ರೀನ್ ಪೇ ಅಂಡ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋದೇ ಹೈಪರ್ ಲಿಂಕ್ ದೊಡ್ಡ ಚಾಲೆಂಜಿಂಗ್. ಡೆಫಿನೆಟ್ ನಾವು ಈಗ ಏನ್ ಹೇಳಿದ್ರು, ಈಗ ನೀವು ಟ್ರೇಲರ್ ನೋಡಿದಾಗ ಇದು ಒಂದೇ ಫಿಲಮ್ ತರ ಅನ್ಸ್ತಲ್ಲ, ಅದೇ ತರ ಫಿಲಮ್ ಇದೆ. ಬಟ್ ಸ್ಟಾರ್ಟಿಂಗ್ 20 ಮಿನಿಟ್ಸ್ ನಿಮಗೆ ಸಪರೇಟ್ ಇರುತ್ತೆ. ಸೊ ಡೆಫಿನೆಟ್ಲಿ ಇದು ಹೌದು ಸರ್. ಇಂಟ್ರೋಲ್ ಆಗುವಾಗ 2 ಲಿಂಕ್ ಕನೆಕ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಡೆಫಿನೆಟ್ಲಿ ಅವನಿಗೆ ಹೇಳ್ಬೋದೇನೋ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಆಗುವಾಗ ಒಂದು ಸ್ಟೋರಿ ಅದು ಎಲ್ಲೂ ಸಿಗಲ್ಲ, ಬಟ್ ಅದೇ ಫಿಲಮ್ ಮೇನ್ ಪಿಲ್ಲರ್ ಆಗಿರುತ್ತೆ, ಬಟ್ ಎಲ್ಲೂ ಸಿಗಲ್ಲ ಅದು. ಸೊ ಅದೇ ಅದ್ರ ಬ್ಯೂಟಿ. ಮೇ ಬಿ ಕ್ಲೈಮ್ಯಾಕ್ಸ್ ಬಂದಾಗ ನಿಮ್ಗೆ ಓಕೆ ಇನ್ನೊಂದು ವಿಷಯ ಹೇಳಬೇಕು. ಫಿಲಮ್ ನೋಡಿ ಒಬ್ರು ಡಿಸ್ಟ್ರಿಬ್ಯೂಟರ್ ಅವರೇ ಕಂಟೆಂಟ್ ಅಪ್ಲೋಡ್ ಮಾಡಿ ಡಿಸ್ಟ್ರಿಬ್ಯೂಷನ್ ಅವರೇ ನೋಡ್ತಿದ್ದಾರೆ. ಹೊಸಬರಿಗೆ ಇದು ಸಿಗ್ತಿರೋದು ದೊಡ್ಡ ವಿಷಯ, ಯಾಕಂದ್ರೆ ನಿಮ್ಗೂ ಗೊತ್ತಿದೆ ದೊಡ್ಡ ಸ್ಟಾರ್ ಫಿಲಮ್ಗಳಿಗೆ ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಬಟ್ ನಮ್ಗೆ ಅದೊಂದು ಅಂದ್ರೆ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಇದೆ. ಕಂಟೆಂಟ್ ಚಾರ್ಜ್ ಸೇರಿಸಿ ಫೈಲ್ ಅಪ್ಲೋಡಿಂಗ್ ಎಲ್ಲ ಅವರೇ ನೋಡ್ತಿದ್ದಾರೆ. ಸೊ ಫಿಲಮ್ ನೋಡಿದ್ದಾರೆ, ಒಂದು 40-50 ಜನ ನೋಡಿದ್ದಾರೆ. ನಾವು ಎಲ್ಲರದ್ದು ರಿವ್ಯೂ ತಗೊಂಡಿದ್ವಿ. ಅವ್ರದ್ದು ಅದೇನೇ ಇರ್ಬೋದು, ನಮ್ದು ವೆಲ್ ವಿಶರ್ಸ್ ಇರ್ತಾರೆ. ಅಂಡ್ ಅದಕ್ಕಾಗಿ ನಾನೇನ್ ಮಾಡ್ತೇವೆ, ಒಂದು ಚೀಟಿ ತರ ಮಾಡಿ ಅವ್ರ ಕಡೆ ರಿವ್ಯೂ ತಗೊಂಡ್ಬಿಟ್ಟು ಸೊ ಈಗ ನನ್ ಮುಂದೆ ಬಂದಾಗ ಸೂಪರ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ರಿವ್ಯೂ ಗೊತ್ತಾಗೋದು ನಿಮ್ಗೆ ಆ ಚೀಟಿಯಲ್ಲಿ ಇರುತ್ತಲ್ಲ, ಎಲ್ಲ 4.5 ಇಂಡಸ್ಟ್ರಿ ಅವರು ಫಿಲಮ್ ತರ ನೋಡಲ್ಲ. ಅಂದ್ರೆ ಅದ್ರ ಶಾರ್ಟ್ಸ್ ಬಗ್ಗೆ ಇದ್ರ ಬಗ್ಗೆ ನೋಡ್ತಾರಲ್ಲ, ಅವ್ರದ್ದೆಲ್ಲ 4 ಬಂದಿದೆ. ಆಡಿಯನ್ಸ್ ಎಲ್ಲ 4.5 ಇದೆ. ಆ ಫಿಲಮ್ ನೋಡಿದ ಮೇಲೆನೆ ಇವರು ಡಿಸ್ಟ್ರಿಬ್ಯೂಟರ್ ನಾವೇ ಕಂಟೆಂಟ್ ಚಾರ್ಜ್ ಇಲ್ಲ ನಾವೇ ನೋಡ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಂಡ್ ಟ್ರೈಲರ್ ನೋಡಿದ್ರಲ್ಲ, ಅದೇ ಯಾವ ಸರ್ ಹೈಪರ್ ಲಿಂಕ್ ನಮಗೆ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಇದು ಯಾರಾದ್ರೂ ಸರ್ ನೀವು ಬಂದ್ರು ನಾಳೆ ಸೂಪರ್ ಸರ್ ಅಂತಾನೆ ಹೇಳ್ತಾರೆ, ಬಟ್ ಆಕ್ಚುಲಿ ಅದ್ರದ್ದು ರಿವ್ಯೂ ನಂಗೆ ಸಿಗಲ್ಲ. ನಾನು ಅದಕ್ಕೆ ಏನ್ ಮಾಡ್ದೆ, ಚೀಟಿ ಕೊಟ್ಬಿಟ್ಟು ಸರ್ ನಿಮ್ಗೆ ಏನ್ ಅನ್ಸುತ್ತೆ ಬರೀ ಹೆಸರು ಬರಿಬೇಡಿ, ಸ್ಟಾರ್ ಹಾಕಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ. ಸೊ ನಂಗೂ ಶಾಕ್ ಆಯ್ತು. ಆಕ್ಚುಲಿ ಇನ್ನೊಂದು ಫಸ್ಟ್ ನಾವು ಪ್ರೀಮಿಯರ್ ಶೋ ಇಟ್ಟಿದ್ದು ಮಂಗಳೂರಲ್ಲಿ. ಸೊ ಡಿಸ್ಟ್ರಿಬ್ಯೂಟರ್ ಮಂಗಳೂರು ಕಡೆಯವರು. ಸೊ ಅಲ್ಲಿ ಆಡಿಯನ್ಸ್ ಹೆಂಗಂದ್ರೆ ಅದೇ ನಾನು ಹುಡುಗಿಯವನೇ, ಬಟ್ ತುಂಬಾ ಏನೋ ರಿಯಾಕ್ಟ್ ಮಾಡಲ್ಲ. ಬಟ್ ಹೊರಗಡೆ ಬಂದಾಗ ರಿಯಾಕ್ಷನ್ ನೋಡಿದ್ರೆ ಶಾಕ್ ಆಯ್ತು. ಇಲ್ಲಿ ನೋಡಿದ್ರೆ ಸ್ವಲ್ಪ ಆಗ್ತಾರೆ, ಇಲ್ಲಿ ತರ ಓಪನ್ ಆಗಿ ಅವರು ರಿಯಾಕ್ಟ್ ಮಾಡಲ್ಲ, ಬಟ್ ಅಲ್ಲಿ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು. ಈಗ ನಾನು ಏನು ಹೇಳ್ಬೋದು, ಫಿಲಮ್ ಡೆಫಿನೆಟ್ ಆಗಿ ನೀವು ಪ್ರೀಮಿಯರ್ ಶೋ ಎಲ್ಲರೂ ಬಂದು ನಾನು ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ 7, 5, 6, 8 ಫಿಲಮ್ ಇದ್ದಾಗ ಹೊಸಬರು ಫಿಲಮ್ ಪ್ರೀಮಿಯರ್ ಶೋ ಇಟ್ಟರು ಬರಲ್ಲ ಮೀಡಿಯಾದವರು. ದಯವಿಟ್ಟು ಬನ್ನಿ, ಫಿಲಮ್ ಚೆನ್ನಾಗಿಲ್ಲ ಅಂದ್ರೆ ಬರೀರಿ ಸರ್, ಬೈದೇ ಬರೀರಿ. ಫಿಲಮ್ ವೆರಿ ಗುಡ್ ಇದ್ರೆ ಬರೀರಿ, ಇಲ್ಲಾಂದ್ರೆ ಬೈದೇ ಬರೀರಿ, ನಾವು ತಿಳ್ಕೊಳ್ತೀವಿ. ಹೌದು ಸರ್, ನಾನು ಇದು ಎಡಿಟಿಂಗ್ ಬೇರೆ ಕೊಡೋಣ ಅಂತ ಪ್ಲಾನ್ ಇದೆ. ಯಾಕಂದ್ರೆ ಪ್ರೊಡಕ್ಷನ್ ಅಂದ್ರೆ ಇನ್ವೆಸ್ಟರ್ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದೆಲ್ಲ ನಾವೇ. ಎಡಿಟಿಂಗ್ ಅಸೋಸಿಯೇಟ್ ಇಲ್ಲ, ಕಾಸ್ಟ್ ಕಟಿಂಗ್ ಎಲ್ಲ ಅಂದ್ರೆ ಇಲ್ಲಿ ಎಲ್ಲರೂ 3-4 ಕೆಲಸ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹರ್ಷವರ್ಧನ್ ಆಕ್ಟರ್, ಆಮೇಲೆ EP ಇವರು ಹರ್ಷ ಯಾಕೆ ಬಂದಿಲ್ಲ ಸರ್, ಪ್ರತಿಯೊಬ್ರು ಇವರು ಪ್ರಕಾಶ್ ಶಾಸ್ತ್ರಿ ಮತ್ತೆ ಧನುಷ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಕ್ಟರ್. ಸೊ ಹಂಗಂಗ್ ಮಾಡಿರೋದು. ಸೊ ಇದೆಲ್ಲ ನಾವು ಹೇಳ್ಬೇಕಾಗಿಲ್ಲ. ಈಗ ಏನು ಟ್ರೇಲರ್ ಬಗ್ಗೆ ಏನಾದ್ರು ಇದ್ರೆ ಕೇಳಿ ಪ್ಲೀಸ್, ಇದೆಲ್ಲ ನಾವು ಸ್ಟ್ರಗಲ್ ಇದ್ದೇ ಇರುತ್ತೆ. ಈಗ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಸಬ್ಮಿಟ್ ಮಾಡಿದ್ವಿ. ಅದ್ರ ರೂಲ್ಸ್ ಪ್ರಕಾರ ಸೆಲೆಕ್ಟ್ ಆದ್ರೆ ಹೋಪ್ಫುಲಿ ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ತರ ಇಲ್ಲ, ಫೈಟ್ ಆಗ್ಲಿ ಆತರ ಏನಿಲ್ಲ. ಈ ಫಿಲಮ್ ಅಲ್ಲಿ ಫೈಟ್ ಡಬಲ್ ಮೀನಿಂಗ್ ಇಲ್ಲ, ಕ್ಲೀನ್ ಯೂಸ್ ಸಿಕ್ಕಿದೆ. ಏನಾದ್ರು ಸೆಲೆಕ್ಟ್ ಆಯ್ತಂದ್ರೆ ಫೆಸ್ಟಿವಲ್ ಮುಗಿದ ತಕ್ಷಣ ಮಾರ್ಚ್ 8 ಇಲ್ಲಾಂದ್ರೆ ಫೆಬ್ರವರಿ ಎಂಡ್ ವೀಕ್ ಸೆಲೆಕ್ಟ್ ಆಗತ್ತೆ ಅಂದ್ಕೊಂಡಿದೀನಿ. ಯಾಕಂದ್ರೆ ರೆಗ್ಯುಲರ್ ಫಿಲಮ್ ಗಿಂತ ಡಿಫ್ರೆಂಟ್ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಇದೆ. ಚೌಚೌಬಾತ್ ಅನ್ನೋದು ಈಗ
ಈಗ ನನ್ಗೆ ಈ ಟೈಟ್ಲ್ ಯಾಕೆ ಇಡ್ಬೇಕು ಅನ್ಸಿದೆ ಅಂದ್ರೆ, ಒಂದು ಖಾರ ಒಂದು ಸ್ವೀಟ್, ಅದು ಎರಡು ಒಂದು ಪ್ಲೇಟ್ ಹಿಂಗ್ ಬರುತ್ತೆ. ಯಾರೋ ಒಬ್ರು ಡಿಮ್ಯಾಂಡ್ ಇರುತ್ತೆ. ಈಗ ನಮ್ ಕಡೆ ಕೇಸರಿ ಬಾತಿಗೆ ಸಾಂಬಾರ್ ಜೊತೆ ಚಟ್ನಿ ಜೊತೆ ತಿನ್ನೋರು ನೋಡಿದೀನಿ ನಾನು. ಯಾರ್ದೋ ಒಬ್ರದ್ದು ಡಿಮ್ಯಾಂಡ್ ಇಂದಾಗಿ ಎರಡು ವಿರುದ್ಧ ದಿಕ್ಕಿನ ಟೇಸ್ಟ್ಗಳು ಒಂದು ಪ್ಲೇಟಿಗೆ ಬರುತ್ತೆ. ಮೇ ಬಿ ನಿಮ್ಗೆ ಕ್ಲೈಮ್ಯಾಕ್ಸ್ ಬಂದಾಗ ಇದು ನಿಮ್ಗೆ ಅನ್ಸುತ್ತೆ. ನಾವು ಮಾತಾಡೋದು ಏನಾದ್ರು ಕ್ವಶನ್ ಇದ್ರೆ ಪ್ಲೀಸ್ ಕೇಳಿ. ಅಂದ್ರೆ ನಮ್ಗೆ ಶುರುವಾಗಿದ್ದು ಆಗಸ್ಟ್ ಇಂದ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯ್ತು. ಡಿಸೆಂಬರ್ ಅಲ್ಲಿ 3ನೇ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಎಲ್ಲ ನಾವು ಮಾರ್ಚ್ ಅಲ್ಲಿ ಮುಗೀತು. ಆಮೇಲೆ ಸೆನ್ಸರ್ ಜುಲೈ ಎಂಡಿಗೆ ಆಯ್ತು. ಕೊಪ್ಪ ಮತ್ತೆ ನಿಮ್ದು ಬೆಂಗಳೂರಲ್ಲಿ, ಮೇಜರ್ ಬೆಂಗಳೂರಲ್ಲಿ ಇತ್ತು. 2 ಸ್ಟೋರಿ ಬೆಂಗಳೂರು, ಒಂದು ಕೊಪ್ಪದು. ಬಟ್ ಬೆಂಗಳೂರು ಸ್ಟೋರಿಯನ್ನು ಸ್ವಲ್ಪ ವಿಜುವಲಿ ಸ್ವಲ್ಪ ಅಂದ್ರೆ ನಮ್ಗೆ ಏನಂತಾರೆ ಬ್ಯೂಟಿಗಾಗಿ ಕನಕಪುರ ರೋಡ್ ಅಲ್ಲಿ ಅದೊಂದು ಒಂದು ಮೇಜರ್ ಒಂದು ಸೀನ್ ಅಲ್ಲಿ ಶೂಟ್ ಮಾಡಿದ್ವಿ. ಕನಕಪುರ ರೋಡ್ ಒಂದು ಟೆಂಪಲ್ ಇದೆ ಅಲ್ಲಿ. ಎಲ್ರಿಗೂ ನಮಸ್ಕಾರ. ಸೊ ಚೇತನ್ ಸರ್ ಜೊತೆ ಮೊದಲನೇ ಫಿಲ್ಮ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಇದಕ್ಕಿಂತ ಮೊದಲು ನಾನು ಸುಮಾರು 7-8 ಸಿನಿಮಾಗೆ ವರ್ಕ್ ಮಾಡಿದ್ದೀನಿ. ಬಟ್ ಪ್ಯೂರ್ ರೊಮ್ಯಾಂಟಿಕ್ ಕಾಮಿಡಿ ಫಸ್ಟ್ ಟೈಮ್ ಸಿಕ್ಕಿದ್ದು. ಸೊ ಇಟ್ ವಾಸ್ ಅ ಟಾಸ್ಕ್. ಬಿಕಾಸ್ ರೊಮ್ಯಾಂಟಿಕ್ ಜಾನರ್ಗೆ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ. ಅಂಡ್ ಪ್ರಮೋದ್ ಮರವಂತೆ ಅವರು ಎಲ್ಲ ಇರೋ 3 ಸಾಂಗ್ ಲಿರಿಕ್ಸ್ ಬರೆದಿದ್ದಾರೆ. ಅಂಡ್ ನಾನು ಪ್ರಮೋದ್ ಅವರು ಐ ಥಿಂಕ್ ಒಂದು 25-30 ಹಾಡ್ ಮೇಲೆ ವರ್ಕ್ ಮಾಡಿದ್ವಿ. ಬಟ್ ಇದು ಮೊದಲನೇ ಸಿನಿಮಾ, ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಮೊದಲನೇ ಸಿನಿಮಾ ವರ್ಕ್ ಮಾಡಿರೋದು ಫಸ್ಟ್ ಫಿಲ್ಮ್ ಒಟ್ಟಿಗೆ ಅಂತ. ಅಂಡ್ ಅದರಲ್ಲಿ 2 ಹಾಡನ್ನ ಚೇತನ್ ನಾಯಕ್ ಅವ್ರು ಹಾಡಿದ್ದಾರೆ. ಇನ್ನೊಂದು ಹಾಡು ವಲ್ಲೀಶ್ ಭಟ್ ಅಂತ, ಅವ್ರದ್ದು ಕನ್ನಡ ಇಂಡಸ್ಟ್ರಿ ಡೆಬ್ಯೂ. ಅವ್ರು ಬರ್ಲಿಲ್ಲ ಇವತ್ತು. ಬಟ್ ಕ್ವಶನ್ಸ್ ಇದ್ರೆ ಅಂಡ್ ಅಂಜನಾ ಪದ್ಮನಾಭನ್ ಅವ್ರು ಹಾಡಿದ್ದಾರೆ. ಮೆಲೋಡಿ ಸಾಂಗ್ಸ್ ಎಲ್ಲ. ಹೌದೌದು, ಸೀಕ್ವೆನ್ಸ್ಗೆ ಇಲ್ಲ, ಚೋಚೋ ಬರ್ತಾರೆ ಏನಿಲ್ಲ. ಥ್ಯಾಂಕ್ ಯು. ಕೋವಿಡ್ ಮೊದಲನೇ ಸತಿ ಮೀಡಿಯಾನ ಮೀಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಶಶಾಂಕ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಇನ್ನು ಈ ಸ್ಟೋರಿನ ಆಕ್ಚುಲಿ ಆಗಿ ಏನಾದ್ರು ಸ್ವಲ್ಪ ಹೇಳ್ಬಿಟ್ರೆ ಕತೆ ರಿವೀಲ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್ ಇಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಹುಕ್ ಆಗಿರೋದ್ರಿಂದ ಒಂದೊಂದು ಪಾತ್ರನೂ ಎಲ್ಲದಕ್ಕೂ ಈಕ್ವಲಿ ಕನೆಕ್ಟೆಡ್ ಆಗಿದೆ. ಸೊ ಜಾಸ್ತಿ ಅದ್ರ ಬಗ್ಗೆ ಹೇಳೋದಕ್ಕಿಂತ ಖಂಡಿತವಾಗ್ಲೂ ಈ ಸಿನಿಮಾ ನೋಡಕ್ ಬಂದವರಿಗೆ ನಿರಾಶೆ ಆಗಲ್ಲ. ನಾನೊಂದು IT ಎಂಪ್ಲಾಯ್ ಆಗಿ ಒಬ್ಬ ತಾಯಿಯ ಪ್ರೀತಿಯ ಮಗನಾಗಿರ್ತೀನಿ. ಈಚ್ ಅಂಡ್ ಎವ್ರಿಥಿಂಗ್ ತಾಯಿ ಸಪೋರ್ಟ್, ಎಲ್ಲದಕ್ಕೂ ತಾಯಿ ಮಗನ ಒಂದು ಸೆಂಟಿಮೆಂಟ್, ಆ ಪಾತ್ರನ ನಾನು ನಿರ್ವಹಿಸಿದ್ದೀನಿ ಈ ಸಿನಿಮಾದಲ್ಲಿ. ಅದನ್ನ ಹೇಳಕ್ ಆಗಿಲ್ಲ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ನಾನೇ ಹುಡುಗಿನೋ ತಾಯಿ ಹುಡುಕ್ತಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಮೂಲತಃ ಮಂಗಳೂರಿನವನು. ಸೊ ಈ ಕ್ಯಾರೆಕ್ಟರ್ ಕೂಡ ಕರಾವಳಿ ಭಾಗದಿಂದ ಬಂದಂತ ಒಂದು ಕ್ಯಾರೆಕ್ಟರ್ ಇಲ್ಲಿ ಪ್ಲೇ ಮಾಡಿದ್ದೀನಿ. ಅದೇ ಇದು 3 ಸ್ಟೋರಿ ಆಗಿರೋದ್ರಿಂದ ಅದರಲ್ಲಿ ಒಂದು ಸ್ಟೋರಿ ನಂದಿರುತ್ತೆ. ಹೈಪರ್ ಲಿಂಕ್ ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುತ್ತೆ. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಇನ್ನೋಸೆಂಟ್ ಆಗಿರುವಂತ ವ್ಯಕ್ತಿ. ಸೊ ಟ್ರೈಲರ್ ಅಲ್ಲೂ ನೋಡಿರ್ತೀರ, ಅಷ್ಟು ಒಂದು ಸಿಂಪಲ್ ಆಗಿರ್ತೀನಿ ನಾನು ಅಷ್ಟೇ. ಆ ಕ್ಯಾರೆಕ್ಟರ್ ಇಲ್ಲಿ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು. ಹೌದು, ಫಸ್ಟ್ ಸಿನಿಮಾ. ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮೊದಲು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆದರೂ ನನಗೆ ಡೈರೆಕ್ಟರ್ ಅದು ಈ ಮೂವಿ ಬಗ್ಗೆ ಗೊತ್ತಾಗಿ, ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಕೊಟ್ಟು ಆಮೇಲೆ ಸೆಲೆಕ್ಟ್ ಆದ ಈ ಮೂವಿಗೆ. ಸೊ ಇದೊಂದು ಎಲ್ಲರೂ ಹೇಳಿದ ಹಾಗೆ ಹೈಪರ್ ಲಿಂಕ್ ರಾಮ್ ಕಾಮ್ ಮೂವಿ ಇದು. 3 ಕಥೆಗಳನ್ನು ತುಂಬಾ ಸೊಗಸಾಗಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಚೇತನ್ ಸರ್ ಅವರು. ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಈ ಮೂವಿ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಸೊ ನಾನೊಂದು ಒಳಗಡೆ ತುಂಬಾ ನೋವು ಇಟ್ಕೊಂಡು ಹೊರಗಡೆ ನಗ್ತಾ ಇರುವಂತ ಒಂದು ಹುಡುಗಿಯ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಎಲ್ಲ ಸ್ಟೋರಿನೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಹೌದು, ನನ್ನ ಫಸ್ಟ್ ಮೂವಿ. ಇದಕ್ಕಿಂತ ಮೊದಲು ಆಡ್ಸ್ ಎಲ್ಲ ಮಾಡಿದ್ದೆ, ಅಡ್ವರ್ಟೈಸ್ಮೆಂಟ್. ಅದೇ ನಂಗೆ ಆಡಿಷನ್ ಗೊತ್ತಾಯ್ತು, ಆಡಿಷನ್ ಇದೆ ಅಂತ, ಈ ಮೂವಿದ ಆಡಿಷನ್ ನಡೀತಾ ಇದೆ ಅಂತ. ಸೊ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದೆ. ಆಕರ್ಷ ಅಂತ. ಇದು ನನ್ನ ಮೊದಲ ಫಿಲ್ಮ್. ಅಂಡ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡಿದ್ದೀನಿ. ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ. ಇದರಲ್ಲಿ ನಾನು ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಥ್ರೂ ಸೆಲೆಕ್ಟ್ ಆಗಿದ್ದೆ. ಥ್ಯಾಂಕ್ ಯು ಕೇಂದ್ರ ಸರ್ ಮತ್ತೆ ಚೌಚೋಬಾದ್ ಟೀಮ್ಗೆ. ನಾನು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೂ ವರ್ಕ್ ಮಾಡಿದ್ದೀನಿ.
ಮತ್ತೆ ನನ್ನ ಕ್ಯಾರೆಕ್ಟರ್ ಬಂದು ಸಾನ್ವಿ ಅಂತ. ಸಾನ್ವಿ ಒಂದು ತಂಗಿ ರೋಲ್ ಪ್ಲೇ ಮಾಡಿದ್ದಾರೆ, ಒಂದು ಫನ್ ತಂಗಿ. ಸೊ ಅದು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮೂವಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ರೇವಾ ಯೂನಿವರ್ಸಿಟಿಯಲ್ಲಿ ಥಿಯೇಟರ್ ಡಿಗ್ರಿ ಮಾಡಿದ್ದೀನಿ. ಸೊ ಸಪರೇಟ್ ಆಗಿ ಥಿಯೇಟರ್ ಗ್ರೂಪ್ ಇದೆ ನಮ್ದು. ನೆಕ್ಸ್ಟ್ ಮೂವಿ ಮೇ ಬಿ ಅದೇ ಹೇಳಿದ್ದಾರೆ, ವೇಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮೂವಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕೆಂಜೆ ಸರ್ ಅವರು. ತುಂಬ ವರ್ಷಗಳ ಸ್ನೇಹ ನಂದು. ಸೊ ಹರ್ಷವರ್ಧನ್ ಸರ್, ಚೇತನ್ ಸಿಂಗರ್ ಅಲ್ಲ. ಸೊ ಪ್ಲೀಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ನಾಯಕ್ ಅಂತ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ 2 ಸಾಂಗ್ ಹಾಡಿದ್ದೀನಿ ನಾನು. ಒಂದು ಸಾಂಗ್ ರಿಲೀಸ್ ಆಗಿದೆ, ಕಣ್ಣು ಇರೋದೆ ಅಂತ. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. 1-2 ಸಾಲ ನಿಮ್ಗೋಸ್ಕರ ಹಾಡ್ತೀನಿ. ಕಾಪಿರೇಟ್ ಏನಾಗಲ್ವಲ್ಲ? ಕಣ್ಣು ಇರೋದೆ ನಿನ್ನನ್ನು ನೋಡೋದಕ್ಕಂತ, ಕಾಲು ಇರೋದೆ ನಿನ್ನ ಹಿಂದೆ ಓಡಾಡೋಕಂತ, ನೀನು ಬರೋದೆ ನನ್ನನ್ನು ಕಾಡೋದಕ್ಕಂತಲೇ. ನಿಜಾನೇ ಹೇಳುವೆ ಮನ್ಸು ಇರೋದೆ ನಿನ್ ಪ್ರೀತಿ ಮಾಡೋದಕ್ಕಂತ, ಮಾತು ಬರೋದೆ ನಿಂಗೇನು ಹೇಳೋದಕ್ಕಂತ, ನಾನು ಇರೋದೆ ನೀ ಹೇಳಿ ಕೇಳೋದಕ್ಕಂತಲೇ. ಮೊದಲ ಲವ್ವು ಆಗಿದೆ 108ನೇ ಬಾರಿಗೆ, ಲೆಕ್ಕ ಉಂಟು ಬ್ರೇನಿಗೆ ಹಾರ್ಟಿಗೆಲ್ಲ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ಕಣ್ಣು ಕೊಡೋಡಿಪ್ಪನೆ ನೋಡುತ್ತಾ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ತುಟಿಗಳಾಗ ಸಿಪ್ಪನೆ ಕೇಳುತ್ತಾ. ಥ್ಯಾಂಕ್ ಯು. ಎಸ್. ಯಾರಿಗಿದೆ ಹಾಡು? ಯಾರು ಹಾಡ್ತಾರೆ ಇದು ಸಿನಿಮಾಲಿ? ಅವರೇ ಆಡಿರೋದು ಸರ್, ನಾನೇ ಹಾಡಿರೋದು ಸರ್. ಸಿನಿಮಾಲಿ ಇಲ್ಲಿ ಇದರಲ್ಲಿ ಪಿಕ್ಚರಲ್ಲಿ ಸಾಗರ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸರ್ ಸಾಗರ್ ಅವರು ಮಾಡಿದ್ದಾರೆ. ಸಾಗರ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಅವರು ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಅದನ್ನ ಎಲ್ರಿಗೂ ನಮಸ್ಕಾರ. ಚೌಚೌಬಾದ್ ತುಂಬಾ ವಿಶೇಷವಾದಂತಹ ಸಿನಿಮಾ. ನನಗೆ ಹೇಮಂತ್ ಜೋಯ್ಸರ್ ಹೇಳ್ದಂಗೆ ಈ ಕೊರೋನಾ ಟೈಮಲ್ಲಿ ನಾವು ಒಂದಿಷ್ಟು ಹಾಡುಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ, ಅದೇ ಹೇಳ್ದಂಗೆ 20-25 ಸಿಂಗಲ್ಸ್ ಗಳನ್ನೇ ಮಾಡಿಕೊಂಡು ನಾವು ಇಬ್ರು ಸಿಂಗಲ್ ಆಗಿ ಹುಡುಕ್ಬಿಟ್ಟಿದ್ವಿ. ಸೊ ಈ ಸಿಂಗಲ್ ಆಗಿರೋ ನನ್ನ ಸಿಂಗಲ್ ಕಾರ್ಡ್ ಲಿಸ್ಟ್ ಆಗಿ ಲಾಂಚ್ ಮಾಡಿದಂತ ಸಿನಿಮಾ ಚೌಚೌಬಾದ್. ಸೊ ಥ್ಯಾಂಕ್ಸ್ ಹೇಳ್ಬೇಕು ಚೇತನ್ ಅವರಿಗೆ. ಯೂಶುವಲಿ 1-2 ಹಾಡುಗಳನ್ನ ಬರ್ಸೋದಕ್ಕೆ ಅಪ್ರೋಚ್ ಮಾಡ್ತಾರೆ. ಹೇಮಂತ್ ಅವ್ರು ಹೇಳಿದ ಕೂಡಲೇ ಪ್ರಮೋದ್ ಅವ್ರು ಬರೀಲಿ ಎಲ್ಲ ಹಾಡು ಅಂತ ಹೇಳಿದ ಕೂಡಲೇ ನನ್ನ ನಂಬಿಕೆ ಇಟ್ಟು ಬರ್ಸ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನಾನು ನೋಡಿದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಚುಲಿ ಡೈರೆಕ್ಟರ್ ಹೇಳಿದ್ರು ಒಂದ್ಸತಿ ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿದ್ರು. ನನಗೆ ಇವಾಗ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತಾ ಇದೆ ನೋಡ್ಬೇಕಿತ್ತು, ಇವಾಗ ಕೂಡಲೇ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಟ್ರೈಲರ್ ಹೆಂಗೆ ಅಂದ್ರೆ ನಾವೀಗ ಯಾರಾದ್ರೂ ಚೌಚೌಬಾತ್ ತಿಂತಿದ್ರೆ ಒಂದು ಸ್ಪೂನ್ ಎತ್ಕೊಂಡು ತಿಂತೀವಲ್ಲ ಹಂಗೆ. ಸೊ ಟೇಸ್ಟ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಎಂಟೈರ್ ಚೌಚೌಬಾತ್ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಗೆಳೆಯ ಹೇಮಂತ್ ಜೋಯ್ಸ್ ಅವರಿಗೆ ಶುಭ ಹಾರೈಸ್ತೀನಿ. ಯಾಕಂದ್ರೆ ನಾನು ಮತ್ತೆ ಅವರು ತುಂಬಾ ಕನಸು ಕಟ್ಟಿದ್ವಿ, ಎಷ್ಟು ಈ ತರ ಹಾಡುಗಳು ಮಾಡಬೇಕು, ಆ ತರ ಹಾಡುಗಳು ಮಾಡಬೇಕು ಅಂತ. ಬಹುಶಃ ಎಲ್ಲ ಕನಸಿಗೆ ದಾರಿಗೆ ಇದೊಂದು ಮೊದಲ ಹೆಜ್ಜೆ ಆಗುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಎಲ್ಲಿಗೂ ಒಳ್ಳೆಯದಾಗಲಿ. ಅದೇ ಇವಾಗ ಹಾಡೋದಲ್ಲ ಸರ್, ಇದು ನೋಡಿದ್ರೆ ನಾವು ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇದು ಮಾಡ್ತೀವಿ. ಇಲ್ಲಿ ಅವರು ನನ್ ಕಣ್ಣಿರೋದೇ ನೀನು ನೋಡೋದಕ್ಕೆ ಅಂತ, ಮಾತಿರೋದೇ ಇದು ಮಾಡೋದಕ್ಕೆ ಅಂತ. ಅದ್ರಲ್ಲಿ ಒಂದಿದೆ ತುಟಿಗಳ ವಾಸಿಪ್ಪನೆ, ಕಣ್ಣು ಕೊಡೋ ಡಿಂಡಿಪ್ಪನೆ. ನಾವು ಯೂಶಲಿ ಗಾಡಿಗಳ ಲೈಟ್ಗಳು, ಸೊ ಅವ್ನ ಕಣ್ಣು ಮೇಲೆ ಹಿಂಗ್ ಕೆಳಗಡೆ ನೋಡಿದ್ರೆ ಡಿಂಡಿಪ್ ಅನ್ನೋ ತರ. ಸೊ ತುಂಬಾ ನನಗೆ ಸ್ಪೇಸ್ ಇತ್ತು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಇವನ್ ಡೈರೆಕ್ಟರ್ ಕಡೆಯಿಂದ ಆಗಿರ್ಬೋದು, ಇವ್ರ ಕಡೆಯಿಂದ ನಾನೇನೇ ಹೊಸದಾಗಿ ಕೊಟ್ಟರು ಕೂಡ ಅದನ್ನ ಸ್ವೀಕರಿಸ್ತಾ ಇದ್ರು. ಹಂಗಾಗಿ ತುಂಬಾ ನನ್ಗೆ ತುಂಬಾ ಸ್ಪೇಸ್ ಇತ್ತು ಸರ್ ಇಲ್ಲಿ. ನಮಸ್ಕಾರ ಸರ್, ನನ್ನ ಹೆಸರು ಹರ್ಷವರ್ಧನ ಪ್ರಸಾದ್ ಅಂತ. ನಾನು ಪ್ರೀವಿಯಸ್ ಒಂದು ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೆ. ಸೊ ಇಲ್ಲೇ ಅದು ಪ್ರಮೋಷನ್ ಇಲ್ಲೇ ಆಗಿತ್ತು. ಮತ್ತೆ ಮೇರಿ ಅಂತ ಕೂಡ ಒಂದು ಸಿನಿಮಾ ಮಾಡಿದೆ, ಅದಕ್ಕೆ ನೀವೆಲ್ಲ ಬಂದಿದ್ರಿ ಮೀಡಿಯಾದವರು. ನನ್ನ ಇದೊಂದು 3ನೇ ಸಿನಿಮಾ ಚೌಚೌಬಾತ್ ಅಂತ. ನಾನು ಆಕ್ಚುಲಿ ಇದಕ್ಕೆ ಆರ್ಟಿಸ್ಟ್ ಆಗಿ ಬಂದಿದ್ದು.
ಇದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ತುಂಬಾ ಶಾರ್ಟ್ ಫಿಲ್ಮ್ಸ್ ಎಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಸೊ ಈ ಮೂವಿಲಿ ಚಾನ್ಸ್ ಸಿಕ್ಕಿದೆ ಅಂದ್ರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ನಮ್ದ್ರಲ್ಲೂ ಎಲ್ಲ ಎರಡು ಕೆಲಸ ಮಾಡ್ತಾ ಇದ್ದಾರೆ, ಯಾವ್ದಾರ ಕೆಲಸ ಮಾಡೋವಾಗಿದ್ರೆ ನೋಡಿ ಅಂತ ಹೇಳಿದ್ರು. ಸೊ ನಾನ್ ಫಸ್ಟ್ ಆಫ್ ಆಲ್ ನೋಡಿರೋದಕ್ಕಿಂತ ಸರ್ ನಾನು ಕೇಳಿದ್ದೆ ಮುಂಚೆ, ಸರ್ ನಾನು ಚಿಕ್ಕ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಯಾವ್ದಾದ್ರು ಕೆಲಸ ಇದೆ ಹೇಳಿ ಅಂತ. ಎರಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದಾಗ ಕತೆ ಕೇಳಿದೆ ಸರ್, ಫಸ್ಟ್ ಕತೆ ಕೇಳಿದೆ, ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಜೊತೆಲಿ ನನ್ನ ಶಾರ್ಟ್ ಫಿಲಮ್ ಏನ್ ಮಾಡ್ತಾ ಇದೆ ಅದ್ರದ್ದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ತಗೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಹೇಳ್ಬೇಕು ಅಂದ್ರೆ ಚೇತನ್ ಸರ್ ತುಂಬಾ ನನಗೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಲಿದ್ದೀವಿ, ಈಗಲೂ ಅಷ್ಟೇ. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೂ ಜೊತೆಲೇ ಬಂದ್ವಿ, ಬಟ್ ಸಿನಿಮಾ ಮುಗಿಯೋವರೆಗೂ ಜೊತೆಲೇ ಇರ್ತೀವಿ. ಹಾಗೆ ಟೀಮ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಹಾಗೆ ನನ್ನ ಏನು 2 ಸಿನಿಮಾ ನಿಮ್ಮಿಂದ ಒಂದು ಒಳ್ಳೆ ಯಶಸ್ಸು ಕಂಡಿದೆ. ಆಕ್ಚುಲಿ ಅದು ತುಂಬಾ ಕಡೆ ಕೇಳ್ತಾರೆ, ಮೇರಿ ಮತ್ತೆ ಸದ್ವಿಚಾರಣೆ ನಡೆಯುತ್ತಿದೆ ಅಂತ ಹೇಳಿ. ಚೋಚೋ ಬಾತ್ನು ಹೀಗೆ ಮುಟ್ಟಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಮೀಡಿಯಾದವರು ಇದೇ ತರ ಸಪೋರ್ಟ್ ಕೊಟ್ಟು ಈ ಸಿನಿಮಾ ಯಶಸ್ವಿಗೊಳಿಸಬೇಕು ದಯವಿಟ್ಟು. ಥ್ಯಾಂಕ್ ಯು ಸರ್. ಮೊದಲು ಮೈನಿಂಗ್ ವ್ಯಾಪಾರ ಮಾಡ್ತಾ ಇದ್ದೆ, ಈಗ ಅದು ಎಕ್ಸ್ಪೋರ್ಟ್ ಬಂದಾಗಿದೆ. ಈಗ ಸದ್ಯ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತಾ ಇದ್ದೆ. ಸಿನಿಮಾ ಮಾಡೋ ಆಲೋಚನೆ ಇಲ್ಲ, ಚೇತನ್ ಅವರು ಬಂದು ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಆ ಕಾರಣಕ್ಕೋಸ್ಕರ ಮತ್ತೆ ಎಲ್ಲ ಯುವಕರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರು, ಎಲ್ಲ ಯುವಕರೇ ಇದ್ದಾರೆ, ಅವರಿಗೆ ಒಂದು ಸಪೋರ್ಟ್ ಮಾಡುವ ಅಂತೇಳಿ. ದೊಡ್ಡವರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಂಥವರಿಗೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು. ನಾನೇನು ಅಷ್ಟು ದೊಡ್ಡ ಇದೆಲ್ಲ ಆದ್ರೂ ನನ್ನಿಂದ ಎಷ್ಟಾಗ್ತದೆ ಅಷ್ಟು ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆರೈಕೆ ಯಾವಾಗ್ಲೂ ಇರ್ಲಿ. ಗಂಗಾಧರ್ ಗಾಂಧಿ ನಮ್ಮ ಜೊತೆ ಇದ್ದಾರೆ. ಅವರು ಕನ್ನಡ ಹಾಡನ್ನೇ ಹಾಡಿ ಅವಾರ್ಡ್ ಅಂತ ತಗೊಂಡವರು. ಒಂದು ವಿಶೇಷ ಅಲ್ಲಿ ಗ್ರೂಪ್ ತೊಗೊಳ್ಳೋಣ, ಅದೇ ಕೂತು ಹಿಂದೆ ನಿಲ್ಸ್ಕೊಂಬಿಡೋಣ. ತೆರೆಗೆ ಬರ್ತಾ ಇದೆ, ಖುಷಿ ಆಯ್ತು. ನಿನ್ನೆ ಚೌಚೌ ಬಾತ್ ತಿಂದಿದ್ದೀನಿ. ಚೌಚೌ ಬಾತ್ ಬಹುಶಃ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಬಹಳ ಒಳ್ಳೆ ಮಾತು, ಖಂಡಿತ ಎಲ್ರಿಗೂ ಶುಭವಾಗಲಿ, ಎಲ್ಲವೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಲಾಸ್ಟ್ ಇಷ್ಟೊಂದು ಜನ ಇರ್ತೀರಾ?